ಮಾಡ್ತಾ ಇದ್ದೀನಿ ನೋಡಿ. ಸೊ ಅಬ್ಸರ್ವ್ ಕೇರ್ಫುಲಿ. ಓಕೆ, just sugar. Then one more glass I'll add salt. Common salt, sodium chloride. Sodium chloride ಅನ್ನ ಕಾಮನ್ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಮಕ್ಕಳೇ, ಸ್ಟಿಲ್ ವೆಲ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಹ್ಯಾಪನ್, ಏನಾಗ್ತಾ ಇದೆ, ಸಕ್ಕರೆ ನೀರಲ್ಲಿ ಏನಾಗ್ತಾ ಇದೆ ದಿವ್ಯಾ, ಕರಗ್ತಾ ಇದೆ, ನೋಡ್ತಾ ಇದೀಯಾ? ವೆರಿ ಗುಡ್. ಮುಂಚೆ ಸಕ್ಕರೆ ಜಾಸ್ತಿ ಇತ್ತು, ಇವಾಗ ಏನಾಗಿದೆ, ಸಕ್ಕರೆ ಮತ್ತೆ ಉಪ್ಪು ಮುಂಚೆ ಜಾಸ್ತಿ ಇತ್ತು ನೀರಲ್ಲಿ, ಈಗ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಒನ್ ಮೋರ್ ಗ್ಲಾಸ್, ಇನ್ನೊಂದು ಗ್ಲಾಸ್ ಇದೆ, ಅದರಲ್ಲಿ ನಾನು ಏನು ತಗೊಳ್ತಾ ಇದ್ದೀನಿ, ಸ್ಯಾಂಡ್ ಆರ್ ಪೆಬಲ್ಸ್. ಸೊ ಮಣ್ಣು, ಸ್ಯಾಂಡ್ ಮರಳು, ಮಣ್ಣು ತಗೊಳ್ತಾ ಇದ್ದೀನಿ. ಸೊ ಅದನ್ನು ಸಹ ಸ್ಟಿರ್ ಮಾಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ಕೇರ್ಫುಲಿ, ಏನಾಗ ಅಬ್ಸರ್ವ್ ಮಾಡಿ. ಮುಂಚೆ ಏನೆಲ್ಲ ಇತ್ತು, ಬರೀ ನೀರು ಮಾಡ್ತಾ ಇತ್ತು ಇದರಲ್ಲಿ. ಓಕೆ, ಅದಕ್ಕೆ ಶುಗರ್, ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಸಕ್ಕರೆ ಏನಾಗಿದೆ, ಕಂಪ್ಲೀಟ್ ಆಗಿ ಡಿಸಾಲ್ವ್, ಶುಗರ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ದ ವಾಟರ್. Can you see sugar particles in the water? ನೋಡ್ಬೋದಮ್ಮ, ಸ್ವಲ್ಪ ಕಾಣಿಸ್ತಾ ಇದೆ, ಸ್ವಲ್ಪ ಇದೆ. ಸೊ ವಾಟ್ ಅಬೌಟ್ ಅದರ್ ಶುಗರ್ ಪಾರ್ಟಿಕಲ್ಸ್? ಇನ್ನು ಎಷ್ಟೊಂದು ಶುಗರ್ ಹಾಕಿದೆ ನಾನು, ಅದೆಲ್ಲ ಏನಾಯ್ತು, ಕರಗೋಗಿದೆ. Can we see all the sugar particles in the water with the naked eye? ಬರೀ ಕಣ್ಣಿಗೆ ಎಲ್ಲ ಶುಗರ್ ನಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಹೇಳ್ತಾರೆ, ಡಿಸಾಲ್ವ್ ಆಗಿದೆ, ಅದರಲ್ಲಿ ಕರಗೋಗಿದೆ. ಸೇಮ್ ಕೇಸ್ ಹಿಯರ್, ಸಾಲ್ಟ್ ಪ್ಲಸ್ ಶುಗರ್. ಸೊ ಎಷ್ಟೊಂದು ಸಾಲ್ಟ್, ಉಪ್ಪನ್ನ ಎಷ್ಟೊಂದು ಹಾಕಿದ್ದೆ, ಈಗ ಎಲ್ಲ ಕರಗ್ಬಿಟ್ಟು ಜಸ್ಟ್ ಏನಾಗಿದೆ, ಈಗ ಸಾಲ್ಟ್ ಪ್ಲಸ್ ವಾಟರ್ ಏನಾಗಿದೆ, ಸಾಲ್ಟ್ ವಾಟರ್. ಸೊ ಶುಗರ್ ಪ್ಲಸ್ ವಾಟರ್ ಏನಾಯ್ತು, ಶುಗರ್ ಸೊಲ್ಯೂಷನ್ ಅಂತ ಕರಿತೀವಿ. ಶುಗರ್ ವಾಟರ್ ಅಲ್ಲ, ಶುಗರ್ ಸೊಲ್ಯೂಷನ್. ಹಾಗೆ ಸಾಲ್ಟ್ ಪ್ಲಸ್ ವಾಟರ್, ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಪ್ಲಸ್ ವಾಟರ್, ಸಾಲ್ಟ್ ಸೊಲ್ಯೂಷನ್. ಸೊ ಅದಕ್ಕೆ ಈ ಶುಗರ್ ಪ್ಲಸ್ ವಾಟರ್ಗೆ ನಾವು ಇನ್ನೂ ಬೇರೆ ಏನೆಲ್ಲ ಆ್ಯಡ್ ಮಾಡ್ಬೋದು ಅಂದರೆ, ಜಾಗರಿ, ಇಫ್ ಯು ಆ್ಯಡ್ ಜಾಗರಿ ಆಲ್ಸೋ ನೋ ಪ್ರಾಬ್ಲಮ್, ಜಾಗರಿ ಆಲ್ಸೋ ಡಿಸಾಲ್ವ್. ಓಕೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಕರಗಿಸ್ತೀವಿ, ಅದು ಸಹ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನು ಮಾಡ್ತೀನಿ, ನಿಂಬೆ ಹಣ್ಣನ್ನು ಹಾಕ್ತೀನಿ. ಸೊ ವಾಟ್ ಇಸ್ ದಿಸ್, ಲೈಮ್, ನಿಂಬೆಹಣ್ಣು. ಆ ನಿಂಬೆಹಣ್ಣು ಸ್ವಲ್ಪ ಹಾಕ್ತೀನಿ. ಏನಾಗ್ತಾ ಇದೆ ನೋಡಿ, ಏನಾಗ್ತಾ ಇದೆ, ಕರಗೋಗಿದೆಯಾ? ಸೊ ಇಟ್ಸ್ ಅ ಹೋಮೋಜಿನಿಯಸ್ ಸೊಲ್ಯೂಷನ್, ಒಂದೇ ತರ ಇದೆ. ಸೊ ವಾಟರ್ ಅಲ್ಲಿ ಇದರಲ್ಲಿ ಏನೇನಿದೆ, ಈ ಬೀಕರಲ್ಲಿ ಏನೆಲ್ಲ ಇದೆ, ಬೀಕರಲ್ಲಿ ಏನೆಲ್ಲ ಇದೆ, ಶುಗರು, ಲೆಮನ್, ವಾಟರ್, ಮೂರಿದೆ. ಮೂರು ಕರಗ್ಬಿಟ್ಟು ಒಂದೇ ತರ ಇದೆಯಾ, ಇದು ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗೆ ಇದರಲ್ಲಿ ಸಾಲ್ಟ್ ಪ್ಲಸ್ ವಾಟರ್ ನೋಡಿ, ಸಾಲ್ಟ್ ಸೊಲ್ಯೂಷನ್, ಇಟ್ ಲುಕ್ ಲೈಕ್ ಎ ಕ್ಲಿಯರ್ ಸೊಲ್ಯೂಷನ್, ಒಂದೇ ತರ ಇದೆ. ವಿ ಕೆನಾಟ್ ಸಪರೇಟ್ ಸಾಲ್ಟ್ ಅಂಡ್ ವಾಟರ್. ನಾವು ಸಪರೇಟ್ ಮಾಡೋಕ್ಕಾಗತ್ತಾ? ಇಲ್ಲ. ಬರೀ ಕಣ್ಣಲ್ಲಿ ಕಾಣಿಸುತ್ತಾ ಉಪ್ಪು ಎಲ್ಲಿದೆ ಅಂತ? ಬರೀ ಕಣ್ಣಲ್ಲಿ ಕಾಣಲ್ಲ, ಮೈಕ್ರೋಸ್ಕೋಪ್ ನೋಡಿದ್ರೆ ಕಾಣಿಸುತ್ತೆ. ರೈಟ್. ಅದೇ ತರ ಇಲ್ಲಿ ವಾಟರ್ ಅಂಡ್ ಸ್ಯಾಂಡ್ ಪೆಬಲ್ಸ್ ಹಾಕಿದ್ದೀನಿ. ಸೊ ಕ್ಯಾನ್ ವಿ ಸಿ ಪೆಬಲ್ಸ್ ಕ್ಲಿಯರ್ಲಿ? ಯಾಕೆ ವೈಟ್ ಸ್ಯಾಂಡ್ ಪಾರ್ಟಿಕಲ್ಸ್ ಆರ್ ನಾಟ್ ಡಿಸಾಲ್ವ್ಡ್ ಕಂಪ್ಲೀಟ್ಲಿ ಇನ್ ದಿಸ್? ಯಾಕೆ ಕರಗಿಲ್ಲ ಇದು? ಯಾಕೆ ಕರಗಿಲ್ಲ? ನೀರಿಗೆ ಆ ಸ್ಯಾಂಡ್ ಪಾರ್ಟಿಕಲ್ ನ ಕರ್ಸ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಸೊ ವಾಟರ್ ಹ್ಯಾಸ್ ಕೆಪಾಸಿಟಿ ಟು ಡಿಸಾಲ್ವ್ ಓನ್ಲಿ ಎ ಪೋಲಾರ್ ಸಬ್ಸ್ಟೆನ್ಸಸ್. ಪೋಲಾರ್ ಸಬ್ಸ್ಟೆನ್ಸಸ್ ಅಂದ್ರೆ ಯಾವುದು ಅಂತ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಓನ್ಲಿ ಪೋಲಾರ್ ಸಬ್ಸ್ಟೆನ್ಸಸ್ ಕ್ಯಾನ್ ಡಿಸಾಲ್ವ್ ಇನ್ ವಾಟರ್. ಸೊ ಇದು ನಾನ್ ಪೋಲಾರ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ ಆಗಲ್ಲ. ಇದಕ್ಕೆ ಗಾಜ್ ಹಾಕಿ, ವುಡ್ ಹಾಕಿ ನೀರಲ್ಲಿ ಕರಗಿಸ್ಕೊಳ್ಳೋದಿಲ್ಲ, ಕಲ್ಲು ಹಾಕಿ ಕರಗಿಸ್ಕೊಳ್ಳೋದಿಲ್ಲ. ಸೊ ಯಾಕೆ ಕರಗಿಸ್ಕೊಳ್ಳೋಲ್ಲ ಅಂತ ಅಂದ್ಬಿಟ್ಟು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಅದೇ ತರ ಈಗ ಸಾಲ್ಟ್ ವಾಟರ್ ಇದೆ. ಆ ಸಾಲ್ಟ್ ವಾಟರ್ಗೆ ಸ್ವಲ್ಪ ಇದು ಮಿಲ್ಕ್, ಇದು ಈಗ ಜಸ್ಟ್ ಟೀ ಮಾಡೋಣ ಅಂತ ಒಂದು ಮಿಲ್ಕ್ ಇಟ್ಟಿದ್ದು, ಮಿಲ್ಕ್ ಇಸ್ಕೊಂಬಂದಿನಿ. ಮಿಲ್ಕ್ ಆಲ್ಸೋ ಡಿಸಾಲ್ವ್ಡ್ ಇನ್ ದಿಸ್. ಸೊ ಹಾಲು ಈಗ ಏನಾಗಿದೆ, ಇದು ಇಟ್ ಲುಕ್ಸ್ ಲೈಕ್ ಎ ಮಿಲ್ಕ್. ಅರ್ಥ ಆಯ್ತಾ? ನೀರಿಗೆ ಮಿಲ್ಕ್, ಹಾಲು ಕರಗಿಸ್ಕೊಳ್ಳೋ ಗುಣ ಇದೆಯಾ? ನೀರು ಕರಗಿಸ್ಕೊಳ್ತು, ಸಕ್ಕರೆನೂ ಕರಗಿಸ್ಕೊಳ್ತು. ಅದಕ್ಕೆ ಸ್ವಲ್ಪ ಟೀ ಪೌಡರ್ ಹಾಕ್ತೀನಿ, ಕರಗಿಸ್ಕೊಳ್ತೋ ಇಲ್ವೋ? ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ತೀನಿ, ಜಿಂಜರ್ ಕರಗಿಸ್ಕೊಳ್ತಾರೆ. ಅದೆಲ್ಲ ಬಾಯ್ಲ್ ಮಾಡಿದ್ರೆ ಜಿಂಜರ್ ಟೀ ಆಗುತ್ತೆ. ಸೊ ಜಿಂಜರ್ ಟೀ ಲುಕ್ ಲೈಕ್ಸ್ ಎ ಹೋಮೋಜಿನಿಯಸ್ ಸೊಲ್ಯೂಷನ್. ಹಾಗಿದ್ರೆ ನೀರಿಗೆ ಏನೆಲ್ಲ ಕರಗಿಸ್ಕೊಳ್ಳೋ ಗುಣ ಇದೆ ಇವೇ ಹೇಳ್ತಾರೆ. ನೀರಲ್ಲಿ ಏನೆಲ್ಲ ಇದೆ? ನೀರು ಆ ಬೀಕರಲ್ಲಿ ಇರುವಂತ ನೀರಲ್ಲಿ ಏನೆಲ್ಲ ಇದೆ ಹೇಳಿಪ್ಪ? ಹಾಲಿದೆ, ಸಕ್ಕರೆ ಇದೆ, ಓಕೆ, ಮಿಲ್ಕ್, ಶುಗರ್,
ಸಾಲ್ಟ್ ಇನ್ನೇನೆ ವಾಟರ್ ಆಲ್ರೆಡಿ ಇದೆ, ವಾಟರಲ್ಲೇ ಇವೆಲ್ಲ ಇರೋದು. ಸೊ ಇದೆಲ್ಲವೂ ಸಹ ಇದೆ. ಈಗ ನೀರನ್ನ ಏನಂತ ಕರಿತೀವಿ? ನೀರಿಗೆ ಕರಗಿಸ್ಕೊಳ್ತಾರ ಅವನ್ನ ಏನಂತ ಕರಿತೀವಿ? ಯಾರಾದ್ರೂ ಹೇಳ್ತೀರಾ? ಸೊ ಮಿಲ್ಕ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸೊಲ್ಯೂಟ್. ಮಿಲ್ಕ್ ಅನ್ನ ಸೊಲ್ಯೂಟ್ ಅಂತ ಕರಿತೀವಿ. ನೀರಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ಏನ್ ಆಡ್ ಮಾಡ್ತೀವೋ ಅದು ಕರಗುತ್ತೋ ಅಂತದನ್ನ ನಾವು ದ್ರವ್ಯ ಅಂತ ಕರಿತೀವಿ. ಓಕೆ, ನೀರಲ್ಲಿ ಈಗ ಸ್ವಲ್ಪ ಶುಗರ್ ಇತ್ತು, ನೀರು ಜಾಸ್ತಿ ಇತ್ತು, ಅವಾಗ ನೀರು ಅದನ್ನ ಕರಗಿಸ್ಕೊಳ್ತು. ನೀರ್ ಶುಗರೇ ಅರ್ಧ ಕೆಜಿ ಹಾಕ್ಬಿಟ್ಟು ನೀರು ಕಡಿಮೆ ಹಾಕಿದ್ರೆ ಏನಾಗುತ್ತೆ? ಕರಗಿಸ್ಕೊಳುತ್ತಾ? ಇಲ್ಲ. ಸೊ ಹಾಗಾಗಿ ಯಾವುದು ತನ್ನಲ್ಲಿ ಕರಗಿಸ್ಕೊಳ್ಳುವಂತ ಗುಣ ಇದೆ ಅದನ್ನ ನಾವು ಸಾಲ್ವೆಂಟ್ ಅಂತ ಕರಿತೀವಿ. ವಾಟರ್ ಇಸ್ ಎ ಸಾಲ್ವೆಂಟ್. ಸೊ ಅದು ಯಾವ್ಯಾವ್ದು ನೀರಲ್ಲಿ ಕರಗುತ್ತೆ ಅವನ್ನ ದ್ರವ್ಯ ಅಂತ ಕರಿತೀವಿ, ಸೊಲ್ಯೂಟ್ ಅಂತ ಕರಿತೀವಿ. ಈಗ ವಿಚಾರದ ಸೊಲ್ಯೂಟ್ಸ್ ಇನ್ ದಿಸ್ ಯಾವ್ಯಾವ್ದು ಸೊಲ್ಯೂಟ್ ಇದರಲ್ಲಿ? ಶುಗರ್, ಸಾಲ್ಟ್. ಓಕೆ, ಇದು ಬಿಟ್ಟು ನಾನು ತೋರಿಸಿರೋದು ಬಿಟ್ಟು ಇನ್ನು ನೀರಿಗೆ ಏನೆಲ್ಲ ಕರಗಿಸ್ಕೊಳ್ಳೋ ಗುಣ ಇದೆ? ಜಾಗರಿ ಕರಗಿಸ್ಕೊಳ್ಳುತ್ತೆ, ಲೆಮನ್ ಕರಗಿಸ್ಕೊಳ್ಳುತ್ತೆ, ನೀರಿಗೆ ಆಲ್ಕೋಹಾಲ್ ಹಾಕ್ತಾರೆ, ಗೊತ್ತಿದೆಯಾ? ಯಾರ ಹೆಸರು ಗೊತ್ತಿದೆಯಾ? ಆಲ್ಕೋಹಾಲ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. Okay, alcohol is dissolved in water or not? Completely dissolved. Okay, it looks like a homogeneous solution. ಕರಗದ ಮೇಲೆ ಅದು ಹೋಮೋಜಿನಿಯಸ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ವಿನೆಗರ್ ಕರಗಿಸ್ಕೊಳುತ್ತೆ, ಗೊತ್ತಾ ನಿಮಗೆ? ವಿನೆಗರ್ ನೋಡಿದ್ದೀರಾ? ವಾಟರು ವಿನೆಗರು ಏನಾಗುತ್ತೆ? ಅದು ಕಂಪ್ಲೀಟ್ ಆಗಿ ಅದಾದ್ಮೇಲೆ ಏನಾಗುತ್ತೆ? ತುಪ್ಪ ಕರಗಿಸ್ಕೊಳುತ್ತಾ ನೀರಿಗೆ? ಇಲ್ಲ, ಮೇಲೆ ಸೇರುತ್ತೆ. ಯಾಕೆ? ಏನು ಅದನ್ನ ಅನುಕೂಲ ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಸೊ ಈಗ ಸೊಲ್ಯೂಟ್ ಅಂದ್ರೆ ಗೊತ್ತಾಯ್ತು, ಯಾವುದು ನೀರಲ್ಲಿ ಕರಗುತ್ತಾ ಅದನ್ನ ಸೊಲ್ಯೂಟ್ ಅಂತ ಕರೆದ್ವಿ. ಸೊ ಆಮೇಲೆ ಕರಗಿಸ್ಕೊಳ್ಳೋದನ್ನ ಸಾಲ್ವೆಂಟ್ ಅಂದ್ವಿ. ಆಮೇಲೆ ಎರಡರ ಮಿಶ್ರಣ ಒಂದು ಸೊಲ್ಯೂಷನ್ ಆಗುತ್ತೆ. ವಾಟರ್ ಇಸ್ ಎ ಸಾಲ್ವೆಂಟ್, ಶುಗರ್ ಇಸ್ ಎ ಸೊಲ್ಯೂಟ್, ಸೊಲ್ಯೂಷನ್ ಇಸ್ ಅ ಸೊಲ್ಯೂಷನ್. ಓಕೆ, ಹಾಗಾಗಿ ಈಗ ಸಾಲ್ವೆಂಟ್ ಅಂಡ್ ಸೊಲ್ಯೂಷನ್ ಮೂರನ್ನು ತಿಳ್ಕೊಂಡ್ವಿ. ನೀರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವು ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುವಂತ ಗುಣ ಇರೋದ್ರಿಂದ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ವಾಟರ್ ಈಸ್ ಕಾಲ್ಡ್ ಎನ್ ಯೂನಿವರ್ಸಲ್ ಸಾಲ್ವೆಂಟ್ ಬಿಕಾಸ್ ವಾಟರ್ ಡಿಸಾಲ್ವ್ಸ್ ಆಲ್ಮೋಸ್ಟ್ ಆಲ್ ಸಬ್ಸ್ಟೆನ್ಸಸ್ ಇನ್ ಇಟ್. ಸೊ ಯಾಕೆ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ? ಎಲ್ಲವನ್ನ ಜಾಸ್ತಿ, ಮೆಜಾರಿಟಿ. ಓಕೆ, ನೀರು ತನ್ನಲ್ಲಿ ಹಲವಾರು ಪದಾರ್ಥಗಳನ್ನ ಕರಗಿಸ್ಕೊಳ್ಳುವಂತ ಹೆಚ್ಚಿನ ಗುಣ ಇರೋದ್ರಿಂದ ಇಟ್ ಹ್ಯಾಸ್ ಎ ಕೇಪಬಿಲಿಟಿ, ಅಬಿಲಿಟಿ ಆರ್ ಪೊಟೆನ್ಶಿಯಲ್ ಟು ಡಿಸಾಲ್ವ್ ಮೆನಿ ಸಬ್ಸ್ಟೆನ್ಸಸ್ ಇನ್ ಇಟ್. ಹೆನ್ಸ್ ವಾಟರ್ ಇಸ್ ಕಾಲ್ಡ್ ಯೂನಿವರ್ಸಲ್ ಸಾಲ್ವೆಂಟ್. ಯಾಕೆ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ? ನೀವಪ್ಪ ಅಂದ್ರೆ ಯಾವುದೇ ಹೆಚ್ಚು ವಸ್ತುಗಳನ್ನು ಕರಗಿಸಿಕೊಳ್ಳುವ ಶಕ್ತಿ ನೀರಿನಲ್ಲಿದೆ. ಅದೇ ಹೆಚ್ಚು ವಸ್ತುಗಳು ಸರಿಯಾಗಿ ಯಾರು ಹೇಳ್ತೀರಾ? ಬೇರೆ ಇನ್ನೊಬ್ರು ಯಾರಾದ್ರು ಹೇಳ್ತಾರೆ? ಸಂಧ್ಯಾ ಮುಂದೆ ಬರೀತಾ ಇಲ್ಲ ಅನ್ಸುತ್ತೆ. ಬೇರೆ ಅಲ್ಲ, ನಮ್ಗೇನಿಲ್ಲ, ಇದನ್ನೇ ಕೇಳ್ಬೇಕು ನೀವು. ಬೇರೆ ನೀವು ಹೇಳ್ತೀರಾ? ವೈ ವಾಟರ್ ಈಸ್ ಕಾಲ್ಡ್ ಎನ್ ಯೂನಿವರ್ಸಲ್ ಸಾಲ್ವೆಂಟ್? ಯಾಕೆ ಗೊತ್ತಾ? ಯಾರು ಸರಿಯಾಗಿ ಹೇಳ್ತೀರಾ? ನೀರು ಕೆಲವು ವಸ್ತುಗಳನ್ನು ಕರಗಿಸ್ಕೊಳ್ಳೋದು, ಕರಗಿಸ್ಕೊಳ್ಳಲ್ರಿ. ಎಕ್ಸಾಂಪಲ್ ಕಲ್ಲು ಕರಗಿಸ್ಕೊಳ್ಳೋಕ್ಕಾಗಲ್ಲ ನೀರಿಗೆ. ಅದು ಉಪ್ಪು ಹೆಚ್ಚು ವಸ್ತುಗಳನ್ನ ತನ್ನಲ್ಲಿ ಕರಗಿಸ್ಕೊಳ್ಳುವಂತ ಗುಣ ಇದೆ, ನೀರಿಗೆ ಆ ಗುಣ ಇದೆ. ಅದಕ್ಕೆ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸೊ ಹಾಗೆ ಹಾಲಿದೆ, ಆಲ್ಕೋಹಾಲ್ ತಂದಿಲ್ಲ ಅಷ್ಟೇ ನಾನು. ಓಕೆ, ಹಾಲು ಸಹ ನೀರಲ್ಲಿ ಮಿಕ್ಸ್ ಆಗಿದೆ. ಓಕೆ, ಅದು ಹೋಮೋಜಿನಿಯಸ್ ಆಗಿ ಕಾಣಿಸ್ತದೆ, ಒಂದೇ ತರ ಕಾಣಿಸ್ತಾ ಇರುತ್ತೆ. ಟೈಮ್ ಮಾಡ್ಕೊಳ್ಳಿ, ಮುಗಿತು ಕ್ಲಾಸ್.